ಹಾಯ್ ಹಲೋ ನಮಸ್ಕಾರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ಅನಿಬೀಸ್ ಬೈಟ್ ಜೇನುಳ ಕಚ್ಚಿದ ತಕ್ಷಣ ಪ್ರಥಮ ಚಿಕಿತ್ಸೆ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಹೇಳಕ್ಕೆ ಬಂದಿದ್ದೀನಿ. ಇವಾಗ ಕಾಮನ್ ಆಗಿ ಅಗ್ರಿಕಲ್ಚರ್ ಪ್ಲೇಸ್ಗಳಲ್ಲಿ ಜಾಸ್ತಿ ಆಗುತ್ತೆ ಈ ಥರ, ಮತ್ತು ಎಲ್ಲರೂ ಹೋದಾಗ ಯಾವುದೋ ಒಂದೊಂದು ಪ್ಲೇಸ್ಗಳಲ್ಲಿ ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಬಂದು 1 ಅಥವಾ 2 ಜೇನುಳ ಕಚ್ಚಿದಾಗ ಅಷ್ಟು ಟ್ರೈ ಮಾಡಬೇಕು. ಆ ಸ್ಟಿಕ್ಕು ಅದು ಕಚ್ಬಿಟ್ಟು ಬಿಟ್ಟೋಗಿರೋ ಅಂಥ ಸ್ಟಿಕ್ನ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಅದು ರಿಮೂವ್ ಮಾಡಾದಮೇಲೆ ನಿಮ್ಮ ಒಂದು ನಿಯರೆಸ್ಟಲ್ಲಿ ಅಥವಾ ಈಗ ಆಲಿವೇರಾ ನ್ಯಾಚುರಲಿ ಆಲಿವೇರಾ ಜೆಲ್ ಸಿಕ್ತು ಅಂದರೆ ಅದನ್ನು ಅಪ್ಲೈ ಮಾಡಬೇಕು. ಅದು ಅಪ್ಲೈ ಮಾಡಿದಾಗ ಆದಷ್ಟು ಅದು ರೆಡ್ನೆಸ್ಸು ಮತ್ತು ಸ್ವೆಲ್ಲಿಂಗ್ನ ಕಡಿಮೆ ಮಾಡುತ್ತೆ ಅದು. ಮತ್ತು ಅದಾದಮೇಲೆ ನೀವು ಐಸ್ ಕ್ಯೂಬು ಮತ್ತೆ ಸಿಕ್ಕಿದ್ರೆ ಅದನ್ನ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇಲ್ಲ ನಮಗೆ ತುಂಬ ನೋಕ್ಸರ ಮತ್ತು ಆಲಿವೇರಾ ಯಾವುದು ಸಿಕ್ಕಿಲ್ಲ ಅಂತಂದರೆ ಕಲಮಿನ್ ಲೋಷನು ಅಂತ ಎಲ್ಲ ಫಾರ್ಮಸಿಗಳಲ್ಲೂ ಸಿಗುತ್ತೆ. ಇದನ್ನು ಬೇಕಾದರೆ ನೀವು ಅಪ್ಲೈ ಮಾಡ್ಬೋದು. ಕಲಮಿನ್ ಲೋಷನ್ ಅಂತ ಇದು ರೆಡ್ನೆಸ್ಸು ಮತ್ತು ಸ್ವೆಲ್ಲಿಂಗ್ನ ಕಡಿಮೆ ಮಾಡುತ್ತೆ. ಇದು ಒಂದು ವೇಳೆ ಹಲವಾರು ತುಂಬ ಜಾಸ್ತಿ ಕಚ್ಚಿದೆ ಜೇನುನೊಣಗಳು ಅಂತಂದಾಗ ನೀವು ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಕಚ್ಚಿದಂಥ ಪ್ಲೇಸ್ಗಳಲ್ಲಿ ಊತ ಆಗುತ್ತೆ ಮತ್ತು ರೆಡ್ನೆಸ್ ಆಗುತ್ತೆ. ಇದೆಲ್ಲ ಆದಾಗ ಅದು ಫುಲ್ ಬಾಡಿ ಇನ್ಫೆಕ್ಷನ್ ಥರ ಆಗಿ ಅಲರ್ಜಿ ಥರ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ನಿಮ್ಮ ನಿಯರ್ ಬೈ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ. ನಿಯರ್ ಬೈ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಕೆಲವೊಂದು ಅವರು ಏನು ಮಾಡ್ತಾರೆ, ಎಲ್ಲ ಸ್ಟಿಕ್ಗಳನ್ನು ರಿಮೂವ್ ಮಾಡಿ ಈ ಆಲಿವೇರಾ ಜೆಲ್ ಥರ ಇರೋದನ್ನ ಅಪ್ಲೈ ಮಾಡ್ತಾರೆ. ಇದು ಯಾವ ಥರ ಹೆಲ್ಪ್ ಮಾಡುತ್ತೆ ಅಂತಂದರೆ ಊತ ಮತ್ತು ರೆಡ್ನೆಸ್ನ ಕಡಿಮೆ ಮಾಡುವಂಥದ್ದು ಈ ಕಲಮಿನ್ ಲೋಷನ್ ಮಾಡುತ್ತೆ. ಮತ್ತು ಅವರು ಕೆಲವೊಂದು ಇಂಜೆಕ್ಷನ್ಗಳನ್ನ ಕೊಡ್ತಾರೆ. ಅದು ಇನ್ಫೆಕ್ಷನ್ ಆಗಬಾರ್ದು, ಅಲರ್ಜಿ ಥರ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಅವರು ಕೆಲವೊಂದು ಇಂಜೆಕ್ಷನ್ನ ಕೊಟ್ಟು ನಿಮಗೆ ಅದು ಗುಣ ಆಗೋ ಥರ ಮಾಡ್ತಾರೆ. ಅದರಿಂದ ನೀವು ನಿಯರ್ ಬೈ ಹಾಸ್ಪಿಟಲ್ಗೆ ಹೋಗಿ ತುಂಬ ಹಲವಾರು ಜೇನುನೊಣ ಕಚ್ಚಿದಾಗ ನಿಯರೆಸ್ಟ್ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ನ ತೊಗೋಬೇಕಾಗುತ್ತೆ. ನನ್ನ ಒಂದು ಚಾನಲು ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.